ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗೃಹಿಣಿಯರಿಗೆ ಅಡುಗೆಗೆ ಸಂಬಂಧಿಸಿದಂತೆ ಕೆಲವೊಂದು ಟಿಪ್ಸ್ಗಳು. ಅನ್ನ ಹಳಸದಿರಬೇಕಾದರೆ ಒಂದು ಒದ್ದೆ ಬಟ್ಟೆಯನ್ನು ಪಾತ್ರೆಯ ಮೇಲೆ ಸುತ್ತಲೂ ಹಾಕಿ ಗಾಳಿಯಾಡುವ ಸ್ಥಳದಲ್ಲಿ ಇಡಿ. ಉಪ್ಪು ಮತ್ತು ಬೆಳ್ಳುಳ್ಳಿ ಸೇರಿಸಿ ಕುಟ್ಟಿ ಉಪ್ಪಿನಕಾಯಿಗೆ ಹಾಕಿದರೆ ಅದಕ್ಕೆ ಹುಳಗಳು ಬೀಳುವುದಿಲ್ಲ. ಉಪ್ಪಿನಕಾಯಿಯ ಜಾಡಿಯ ಮೇಲೆ ನೊಣ ಸೊಳ್ಳೆ ಕೂರದಿರಲು ಮುಚ್ಚಳದ ಬಾಯಿಗೆ ಶುಭ್ರವಾದ ಬಟ್ಟೆ ಕಟ್ಟಿ ಗಜ್ಜುಗ ಗಾತ್ರದ ಇಂಗನ್ನು ಅದರ ಮೇಲೆ ಇಟ್ಟು ಚೆನ್ನಾಗಿ ಬೆಳಕು ಬರುವ ಸ್ಥಳದಲ್ಲಿ ಇಡಿ. ಉಪ್ಪಿನಕಾಯಿಗೆ ಸೊಳ್ಳೆ ಮುತ್ತದಂತೆ ಮಾಡಲು ಜಾಡಿಗೆ ಕಟ್ಟಿರುವ ಬಟ್ಟೆಯ ಮೇಲೆ 4 ಚೂರು ಆರತಿ ಕರ್ಪೂರ ಮತ್ತು ಮೆಣಸು ಹಾಕಿಡಿ. ತುಂಬ ದಿನ ಆದಾಗ ಉಪ್ಪಿನಕಾಯಿ ತನ್ನ ಬಣ್ಣ ಕಳೆದುಕೊಂಡಾಗ ಅದಕ್ಕೆ ಸ್ವಲ್ಪ ಕಬ್ಬಿನ ರಸ ಸೇರಿಸಿ ಉಪ್ಪಿನಕಾಯಿ ತಾಜಾ ರೂಪಕ್ಕೆ ಬರುತ್ತದೆ. ಉಪ್ಪನ್ನು ಚೆನ್ನಾಗಿ ಹುರಿದು ಕುಟ್ಟಿ ಉಪ್ಪಿನಕಾಯಿಗೆ ಸೇರಿಸುವುದರಿಂದ ಬಹಳ ದಿನಗಳವರೆಗೆ ಉಪ್ಪಿನಕಾಯಿ ಹುಳ ಬೀಳುವುದಿಲ್ಲ. ಚಪಾತಿ ಮೃದುವಾಗಬೇಕಾದರೆ ಗೋಧಿ ಹಿಟ್ಟನ್ನು ತುಂಬ ಗಟ್ಟಿಯಾಗಿ ಕಲಸಬಾರದು. ಚಪಾತಿ ಅಥವಾ ಪೂರಿಗೆ ಹಿಟ್ಟು ಕಲಸುವಾಗ ಹಾಲು ಸ್ವಲ್ಪ, ಹುಳಿ ಮೊಸರು ಸ್ವಲ್ಪ ಹಾಕಿ ನೀರು ಬೆರೆಸಿ ಕಲಸಿದಲ್ಲಿ ಹಿಟ್ಟು ಮೃದು ಆಗುತ್ತದೆ. ಚಪಾತಿ ಪೂರಿ ಹಿಟ್ಟು ಕಲಸುವಾಗ 1 ಚಮಚ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಂಡರೆ ಪಾತ್ರೆಯಲ್ಲಾಗಲಿ ಕೈಗೆ ಆಗಲಿ ಹಿಟ್ಟು ಅಂಟಿಕೊಳ್ಳುವುದಿಲ್ಲ. ದೋಸೆ ಮಾಡುವಾಗ ಕಾವಲಿಗೆ ಮೊದಲು ನೀರು ಹಚ್ಚಿ ನಂತರ ಹಿಟ್ಟು ಹಾಕಿ ಹರಡಿದರೆ ದೋಸೆ ತುಂಬ ತೆಳ್ಳಗಾಗುತ್ತದೆ. ನಂತರ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಬೇಯಿಸಿದರೆ ದೋಸೆಯು ತೆಳ್ಳಗೆ ಗರಿಗರಿಯಾಗುತ್ತದೆ. ದೋಸೆಯ ಕಾವಲಿಯನ್ನು ಬಳಪದ ಕಲ್ಲಿನಿಂದ ತಿಕ್ಕಿ ಕಾವಲಿಯು ನುಣುಪಾಗಿ ದೋಸೆ ಕೀಳದ ಹಾಗೆ ಏಳುತ್ತದೆ. ದೋಸೆ ಹಿಟ್ಟು ಹುಳಿಯಾಗಿದ್ದರೆ ಅದಕ್ಕೆ 1 ಲೀಟರ್ನಷ್ಟು ನೀರನ್ನು ಬೆರೆಸಿ 1 ಗಂಟೆಯ ಕಾಲ ಇಡಿ. ನಂತರ ಮೇಲಿರುವ ತಿಳಿ ನೀರನ್ನು ಚೆಲ್ಲಿ ಕೆಳಗಿನ ಹಿಟ್ಟನ್ನು ಉಪಯೋಗಿಸಿ. ದೋಸೆ ಮಾಡುವ ಮೊದಲು ಕಾದ ಹೆಂಚಿಗೆ ಅರ್ಧ ಚಮಚ ಎಣ್ಣೆ, 4 ಸಾಸಿವೆ ಮತ್ತು 4 ಚಿಟಿಕೆ ಉಪ್ಪು ಹಾಕಿ ತೆಗೆದ ಮೇಲೆ ದೋಸೆ ಮಾಡಿದರೆ ದೋಸೆ ಹರಿಯದೆ ಚೆನ್ನಾಗಿ ಏಳುತ್ತದೆ. ದೋಸೆ ಇಡ್ಲಿ ಹಿಟ್ಟುಗಳು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸರಿಯಾಗಿ ಹೊಮ್ಮಿ ಬರುವುದಿಲ್ಲ. ಅಂತಹ ಕಾಲದಲ್ಲಿ ಒಂದು ಪಾತ್ರೆಗೆ ಈಸ್ಟ್ ಹಾಕಿ ಅಗ್ಗಿಷ್ಟಕ್ಕೆ ಮಗ್ಗುಲಲ್ಲಿ ಇಡಿರಿ. ಬೆಣ್ಣೆ ಚೆನ್ನಾಗಿ ಕಾದು ಕೆಳಗಿಳಿಸಿದಾಗ 1 ಚೂರು ವೀಳ್ಯದೆಲೆಯ ಮೇಲೆ ಸ್ವಲ್ಪ ಮೊಸರು ಹಾಕಿದರೆ ಅಥವಾ 1 ಚೂರು ನುಗ್ಗೆ ಸೊಪ್ಪು ಹಾಕಿದರೆ ಕೆಟ್ಟ ವಾಸನೆ ಹೋಗಿ ತುಪ್ಪ ಚೆನ್ನಾಗಿರುತ್ತದೆ. ತುಪ್ಪ ಬಹಳ ದಿನ ಉಳಿಯಬೇಕಾದರೆ ತುಪ್ಪದ ಡಬ್ಬಿಯಲ್ಲಿ 1 ನಿಂಬೆ ಗಾತ್ರದ ಬೆಲ್ಲವನ್ನು ಹಾಕಿ ತುಪ್ಪ ಕೆಡುವುದಿಲ್ಲ. ಬೆಣ್ಣೆ ಕಾದ ಮೇಲೆ ತುಪ್ಪ ಅತಿ ಗಟ್ಟಿಯಾಗದೆ ನೀರಾಗಿ ಇರಬೇಕಾದರೆ ಕಾದ ತುಪ್ಪಕ್ಕೆ ಸ್ವಲ್ಪ ಮಜ್ಜಿಗೆ ಮತ್ತು 2 ಕಾಲು ಉಪ್ಪನ್ನು ಹಾಕಿ 4 ದಿನಗಳ ಕಾಲ ಬ್ರೆಡ್ ಒಣಗಿದಂತಾದಾಗ ಅದನ್ನು ತಣ್ಣೀರಿನಲ್ಲಿ ಅದ್ದಿ ತೆಗೆದು ಆವಿಯಲ್ಲಿ ಬೇಯಿಸಿ 1 ಗಂಟೆಯ ಒಳಗಾಗಿ ಉಪಯೋಗಿಸಿದರೆ ಅದು ಹೊಸದರಂತೆ ರುಚಿಯಾಗಿರುತ್ತದೆ. ಹಾಲಿಗೆ ಹೆಪ್ಪಿನ ಬದಲು ವಿಟಮಿನ್ ಸಿ ಮಾತ್ರೆಯನ್ನು ಹಾಕಿ ಮೊಸರು ಸ್ವಲ್ಪ ಗಟ್ಟಿಯಾಗುತ್ತದೆ. ರಾತ್ರಿ ಹೆಪ್ಪು ಹಾಕಿದ ಹಾಲು ಬೆಳಿಗ್ಗೆ ಮೊಸರಾಗದಿದ್ದರೆ ಹೆಪ್ಪು ಹಾಕಿದ ಪಾತ್ರೆಯನ್ನು ಬಿಸಿಲು ಬರುವ ಜಾಗ ಅಥವಾ ಬಿಸಿಯಾದ ಕುಕ್ಕರ್ ಮೇಲೆ 5 ನಿಮಿಷಗಳ ಕಾಲ ಇಟ್ಟರೆ ಗಟ್ಟಿಯಾದ ಮೊಸರು ಸಿದ್ಧವಾಗುತ್ತದೆ. ಮಜ್ಜಿಗೆ ಹುಳಿಯಾಗಿದ್ದರೆ ಅದಕ್ಕೆ ಹೆಚ್ಚಾಗಿ ನೀರು ಹಾಕಿ ಕೆಲವು ಗಂಟೆಗಳ ಕಾಲ ಹಾಗೆ ಇಟ್ಟು ನಂತರ ಅದರ ಮೇಲಿರುವ ನೀರನ್ನು ಬಗ್ಗಿಸಿ ಹುಳಿ ಹೋಗುತ್ತದೆ. ಸಾರು ಉಕ್ಕಿ ಹೋಗದೇ ಇರಲು ಸಾರಿನೊಳಕ್ಕೆ ಸೌಂಟನ್ನು ಮುಳುಗಿಸಿಡಿ. ಸಾರಿನಲ್ಲಿ ಉಪ್ಪು ಹೆಚ್ಚಾಗಿದ್ದರೆ ಹೆಚ್ಚಿದ ಆಲೂಗಡ್ಡೆ ಚೂರುಗಳನ್ನು ಹಾಕಿ ಚೆನ್ನಾಗಿ ಕುದಿಸಿ ಆಮೇಲೆ ಆಲೂಗಡ್ಡೆ ಚೂರುಗಳನ್ನು ತೆಗೆದು ಬಿಡಿ. ಬೆಳಿಗ್ಗೆ ತೆಗೆದ ಹಾಲು ರಾತ್ರಿ ತನಕ ಕೆಡದಂತೆ ಇರಬೇಕಾದರೆ ಹಾಲಿನಲ್ಲಿ 10-15 ಭತ್ತದ ಕಾಳುಗಳನ್ನು ತೊಳೆದು ಹಾಕಿಬಿಡಿ. ಬೇಸಿಗೆಯಲ್ಲಿ ಹಾಲು ಒಡೆಯದೇ ಇರಲು ಒಂದು ತಟ್ಟೆಯಲ್ಲಿ ನೀರು ಹಾಕಿ ಅದರಲ್ಲಿ ಹಾಲಿನ ಪಾತ್ರೆಯನ್ನು ಇಟ್ಟರೆ ಹಾಲು ಕೆಡುವುದಿಲ್ಲ. ಹಾಲು ಒಡೆದು ಹೋಗಬಹುದೇನೋ ಅನುಮಾನವಿದ್ದರೆ ಹಾಲನ್ನು ಕಾಯಿಸುವುದಕ್ಕೆ ಮುಂಚೆ ಆ ಹಾಲಿಗೆ 1 ಚಿಟಿಕೆ ಅಡಿಗೆ ಸೋಡಾ ಪುಡಿಯನ್ನು ಹಾಕಿ ಕಾಯಿಸಿ. ಬೆಣ್ಣೆ ವಾಸನೆಯಿಂದ ಕೂಡಿದ್ದರೆ 1 ಹಿಡಿ ಉಪ್ಪು ಹಾಕಿ ಹೆಚ್ಚು ನೀರು ಸೇರಿಸಿ ಸೌಂಟಿನಿಂದ ಚೆನ್ನಾಗಿ ಕಲಕಿ ನೀರನ್ನು ಚೆಲ್ಲಿ ಮತ್ತೆರಡು ಸಲ ಬರೀ ನೀರನ್ನು ಹಾಕಿ ತೊಳೆಯಿರಿ. ನಂತರ ಬೆಣ್ಣೆಯನ್ನು ಹಾಕಿ ಕಾಯಿಸಿ ಬೆಣ್ಣೆ ವಾಸನೆ ಹೋಗುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.